ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನನ್ನ ಫ್ರೆಂಡ್ ಮದುವೆ ಇತ್ತು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ರೆಡಿಯಾಗಿ ಹೋಗ್ತಿದ್ದೀವಿ. ಈವ್ನಿಂಗ್ ರಿಸೆಪ್ಷನ್ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ ಅಂದರೆ ಡಿಗ್ರಿ ಕ್ಲಾಸ್ಮೇಟ್ ಫ್ರೆಂಡು. ಇನ್ನು ಮದುವೆ ಆಗ್ತಿರೋ ಜಾಗ ಬಂದ್ಬಿಟ್ಟು ಅದು ಶೆಟ್ಟಿಹಳ್ಳಿ ಅಂತ, ಬಾಣಾವರ ನಿಯರ್ ಪ್ಲೇಸು. ಈವ್ನಿಂಗ್ ತುಂಬ ಮಳೆ ಇತ್ತು, ಆದ್ರೂ ಮಿಸ್ ಮಾಡಬಾರ್ದು ಮತ್ತು ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು ವಿಸಿಟ್ ಮಾಡಿ ರಿಸೆಪ್ಷನ್ ಅಟೆಂಡ್ ಮಾಡಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ಮಳೆ ಬರ್ತಿದ್ರಿಂದ ಬಟ್ಟೆ ಎಲ್ಲ ಗಲೀಜಾಗ್ತಾಯಿತ್ತು. ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಮದುವೆಗೆ ಹೋದೋ ನಾವು ಚೌಟ್ರಿಗೆ ರೀಚ್ ಆಗಿದ್ದು 7:30 ಆಗಿತ್ತು. ಅವಳು 6:30ಗೆ ಸ್ಟಾರ್ಟ್ ಆಗುತ್ತೆ ರಿಸೆಪ್ಷನ್ ಅಂತ ಹೇಳಿದ್ಲು. ಬಟ್ ಲೇಟ್ ಆಗಿದೆ ಏನೋ ಅಂತ ಅಂದ್ಕೊಂಡೇ ಹೋದ್ವಿ. ಬಟ್ ಇನ್ನು ಲೇಟ್ ಆಗಿರಲಿಲ್ಲ. ಆವಾಗ ತಾನೇ ಹುಡುಗಿ ಹೋಗ್ತಾಯಿದ್ರು. ಕಾಲೇಜಲ್ಲಿದ್ದಾಗ ತುಂಬ ಚೆನ್ನಾಗಿದ್ವಿ ನಾವೆಲ್ಲ. ಬಟ್ ಇವಾಗೆಲ್ಲ ದೂರ ದೂರ ಆಗಿದ್ದೀವಿ. ಮದುವೆ ಮತ್ತು ನಮ್ಮದೇ ಆದಂಥ ಪರ್ಸ್ನಲ್ ಲೈಫ್ ಇರುತ್ತಲ್ವ. ಸೊ ಅದಕ್ಕೆ ಸ್ಪೇಸ್ ಕೊಡ್ತಾ ನಾವು ಫ್ರೆಂಡ್ಸ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋಕ್ಕಾಗಿರಲ್ಲ. ಅದರಿಂದ ಸ್ವಲ್ಪ ದೂರನೇ ಇದ್ವಿ, ಜಾಸ್ತಿ ಕಾಂಟ್ಯಾಕ್ಟಲ್ಲಿರಲಿಲ್ಲ. ಬಟ್ ಈ ಥರ ಫಂಕ್ಷನ್ನು, ಮದುವೆ ಆ ಥರ ಬಂದಾಗ ನಾವು ಜೊತೇಲಿ ಸೇರ್ತೀವಿ. ಹಾಗೆಯೇ ಇವಾಗ ಮದುವೆಗೆ ನಾನು ನನ್ನ ಫ್ರೆಂಡ್ಸು ಹೋಗಿದ್ವಿ. ಕೆಲವು ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಅಲ್ಲಿ ಮದುವೆಗೆ ಬಂದಿದ್ದವರು. ಮೀಟ್ ಮಾಡಿ ತುಂಬ ಖುಷಿಯಾಯಿತು. ಮತ್ತು ನಾವು ತುಂಬ ಹೊತ್ತು ಮದುವೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದೋ. ಮನೆಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಥರ ಇಬ್ಬರು ಜೊತೆಲಿ ಸೇರ್ಕೊಂಡ್ಬಿಟ್ರೆ ನನ್ನ ಫ್ರೆಂಡು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ, ಬೋರೇ ಆಗೋಲ್ಲ. ಸಾಯಂಕಾಲದವರೆಗೂ ಮಾತಾಡ್ತಾನೆ ಇರ್ತೀವಿ. ಹಂಗೆ ನಾನು ತುಂಬ ಮಾತಾಡ್ಕೊಂಡು ಚೌಟ್ರಿಲೆಲ್ಲ ಸುಮ್ಮನೆ ಕೂತ್ಕೊಂಡು ಅಲ್ಲಿ ಇಲ್ಲಿ ಫೋಟೋ ತಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಇನ್ನು ನನ್ನ ಫ್ರೆಂಡು ತುಂಬ ಪ್ರಿಟಿಯಾಗಿ ಕಾಣ್ತಾ ಇದ್ಲು. ಅದನ್ನೇ ನಾನು ನನ್ನ ಫ್ರೆಂಡ್ ಡಿಸ್ಕಸ್ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳಲ್ವ ಅಂದ್ಬಿಟ್ಟು. ಮೇಕಪ್ ಕೂಡ ನನ್ನ ಇನ್ನೊಬ್ಳು ಫ್ರೆಂಡ್ ಮಾಡಿದ್ದು ಮೇಕಪ್ಪು. ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾಳೆ ಮೇಕಪ್ಪು. ನಾವೆಲ್ಲ ಕಾಲೇಜಲ್ಲಿದ್ದಾಗ ತುಂಬ ತರಲೆ ಮಾಡ್ತಿದ್ದೋ ಮತ್ತು ಜಾಸ್ತಿ ಡಿಸ್ಕಸ್ ಮಾಡ್ತಾಯಿದ್ದೋ. ತುಂಬ ಎಂಜಾಯ್ ಮಾಡಿದ್ವಿ ಕಾಲೇಜ್ ಲೈಫ್ನ. ಇವಾಗ ಕೂಡ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತಲೇ ಹೇಳ್ಬೋದು. ಆದರೂ ಕಾಲೇಜ್ ಲೈಫೇ ಮತ್ತೆ ರಿಟರ್ನ್ ಆಗೋಲ್ಲ. ಯಾವಾಗ ಹೆಂಗಿರಬೇಕೋ ಅದನ್ನು ಎಂಜಾಯ್ ಮಾಡಿಬಿಟ್ರೆ ಅದೇ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಮತ್ತೆ ಕಾಲೇಜ್ ಲೈಫ್ ಸಿಗೋದಿಲ್ಲ ಯಾರಿಗೂ. ಕಾಲೇಜ್ ಲೈಫೇ ಆಗಿರ್ಬೋದು, ಸ್ಕೂಲ್ ಲೈಫೇ ಆಗಿರ್ಬೋದು, ಯಾರಿಗೂ ರಿಟರ್ನ್ ಸಿಗೋಲ್ಲ. ಇನ್ನು ನನ್ನ ಫ್ರೆಂಡ್ಸ್ಗಳಲ್ಲಿ ತುಂಬ ಜನ ಮದುವೆ ಆಗಿಲ್ಲ. ಅವರಿನ್ನೂ ಸ್ಟ್ರಗಲ್ ಪಡ್ತಾನೆ ಇದ್ದಾರೆ. ಯಾಕಂದರೆ ಏನಾದರೂ ಅಚೀವ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ನನಗೂ ತುಂಬ ಖುಷಿಯಾಗುತ್ತೆ ನನ್ನ ಫ್ರೆಂಡ್ಸ್ ಏನಾದರೂ ಅಚೀವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಮಳೆ ಬರ್ತಾಯಿದ್ರಿಂದ ಜನಗಳು ಸ್ವಲ್ಪ ಕಡಿಮೆನೇ ಇದ್ದರು. ಬಟ್ ಅದಾದಮೇಲೆ ಜನಗಳು ಬರೋದಕ್ಕೆ ಶುರುವಾದರು. ಸ್ವಲ್ಪ ಮಳೆ ಸ್ಟಾಪ್ ಆದಮೇಲೆ ಜನಗಳು ಬರೋದಕ್ಕೆ ಶುರುವಾದರು. ಇನ್ನು ಮೇ ಮತ್ತು ಜೂನ್ ಟೈಮಲ್ಲಿ ಮದುವೆ ಆಗೋರಿಗೆ ತುಂಬ ಮಳೆ ಪ್ರಾಬ್ಲಮ್ಮೇ ಕೊಡುತ್ತೆ. ಹಾಗೆ ನಮ್ಮ ಮದುವೆಯಲ್ಲೂ ಕೂಡ ತುಂಬ ಮಳೆ ಇತ್ತು. ಹೀಗೇ ತುಂಬ ಜನ ಮದುವೆಗೆ ಬರೋಕ್ಕಾಗಲಿಲ್ಲ.
ಇನ್ನು ಇವಳು ನನ್ನ ಫ್ರೆಂಡು ಜ್ಯೋತಿ ಅಂತ, ಇವಳು ಡಿಗ್ರಿ ಕ್ಲಾಸ್ಮೇಟು. ಮದುವೆ ಹುಡುಗಿಗೂ ಇವಳೇ ಮೇಕಪ್ ಮಾಡಿದ್ದು, ಮತ್ತು ಅಲ್ಲಿ ತುಂಬ ಜನ ಮೇಕಪ್ ಮಾಡಿಸ್ಕೊತಾ ಇದ್ರು, ತುಂಬ ಬ್ಯುಸಿಯಾಗಿದ್ಲು ಅವಳಂತೂ. ಹಾಗೆ ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾನೆ ಅವಳು ಮೇಕಪ್ ಮಾಡ್ತಾಯಿದ್ಲು. ಇನ್ನು ಇವ್ರಿಗೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮೇಕಪ್ ಮಾಡಿದ್ದಾಳೆ, ನನಗಂತೂ ತುಂಬ ಇಷ್ಟ ಆಯಿತು. ಅದನ್ನೇ ಅವಳ ಹತ್ರ ಹೇಳ್ತಾ ಇದ್ದೆ. ನನ್ನ ಕಮೆಂಟ್ಸ್ ಕೇಳಿ ಖುಷಿ ಪಡ್ತಾಯಿದ್ಲು ಅವಳು. ಇನ್ನು ಎಲ್ರಿಗೂ ಏನೋ ಒಂದು ಟ್ಯಾಲೆಂಟ್ ದೇವ್ರು ಕೊಟ್ಟೇ ಕೊಟ್ಟಿರ್ತಾನೆ, ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಲೈಫ್ನ ಲೀಡ್ ಮಾಡ್ಬೋದು, ಅದರಲ್ಲೇ ಅಚೀವ್ ಮಾಡ್ಬೋದು ಅಂತ ಹೇಳೋಕ್ಕೆ ಇವಳೇ ಒಂದು ಇನ್ಸ್ಪಿರೇಷನು. ಇನ್ನು ಕಪಲ್ಸ್ಗೆ ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡು ಅದಾದಮೇಲೆ ನಾನು ಊಟಕ್ಕೆ ಅಂತ ಹೊರಟ್ವಿ. ನಾನು ವೀಡಿಯೋ ಮಾಡ್ತಿದ್ದೆ, ನನ್ನ ಫ್ರೆಂಡ್ ನನಗೆ ಹೆಲ್ಪ್ ಮಾಡ್ತಾಯಿದ್ಲು. ಎಲೆ ಎಲ್ಲ ತೊಳೆದು ಬಾಟಲೆಲ್ಲ ಓಪನ್ ಮಾಡಿ ಇಡ್ತಿರ್ತಾಯಿದ್ಲು, ಅವಳನ್ನು ರೇಗಿಸ್ತಾ ಇದ್ದೆ. ಇವಳು ನಾನು ತುಂಬ ಕೇರ್ ಮಾಡ್ತಾಳೆ, ನಾನು ಕೂಡ ಅವಳನ್ನು ತುಂಬ ಕೇರ್ ಮಾಡ್ತೀನಿ. ಹಾಗೆ ತುಂಬ ಮಿಸ್ ಮಾಡ್ಕೊತೀನಿ. ಇನ್ನು ಕಾಲೇಜಲ್ಲಿದ್ದಾಗಲೂ ಅಷ್ಟೇ, ನಾವು ಒಂದೇ ಪ್ಲೇಟಲ್ಲಿ ತಿಂದು ನಾವಿಬ್ರೂ, ಅಂದರೆ ನಮ್ಮ ಫ್ರೆಂಡ್ಸಲ್ಲಿ ಯಾವುದೇ ಜಾತಿ ಭೇದ ಮತ್ತು ಬೇರೆಯವರು ಅನ್ನೋದು ಏನೂ ಬರಲ್ಲ. ತುಂಬ ಕ್ಲೋಸ್ನೆಸ್ ಆಗಿಬಿಟ್ರೆ ಸಾಕು, ಎಲ್ಲದನ್ನು ಶೇರ್ ಮಾಡ್ತೀವಿ, ಎಲ್ಲದನ್ನು ತಿಂತೀವಿ ಕೂಡ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಫುಡ್ಡೆಲ್ಲ ತುಂಬ ಟೇಸ್ಟಿಯಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ಅದಾದಮೇಲೆ ಮೇಲ್ಗಡೆ ಹೊರಟ್ವಿ ನಾವು. ಮತ್ತು ರಿಸೆಪ್ಷನ್ ಹಾಲ್ಗೆ ಬಂದು ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಜೊತೆ ಅವ್ರ ಅಪ್ಪನೂ ಬಂದಿದ್ದರು. ಅವರು ನಮ್ಮನ್ನು ನೋಡ್ತಾ ಕೂತಿದ್ರು, ಮತ್ತು ಅಂದರೆ ಡಿಸ್ಟರ್ಬೇ ಮಾಡ್ತಿರ್ಲಿಲ್ಲ, ಬನ್ನಿ ಹೋಗೋಣ ಅಂತ. ಎಷ್ಟು ಟೈಮ್ ಆದ್ರೂ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಅವ್ರ ಡ್ಯಾಡಿ ತುಂಬ ಒಳ್ಳೆಯವರು, ನನಗಂತೂ ತುಂಬ ಇಷ್ಟ ಅಂಕಲ್ ಅಂದರೆ.
ಇನ್ನು ಮದುವೆ ಐಸ್ ಕ್ರೀಮು ಊಟ ಫೋಟೋ ಎಲ್ಲನೂ ಮುಗಿಸಿ ಮನೆಗೆ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲಿ 10:30 ಆಯಿತು. ಇನ್ನು ನನ್ನ ಫ್ರೆಂಡು ನನ್ನ ಮನೆವರೆಗೂ ಡ್ರಾಪ್ ಮಾಡಿ ಆಮೇಲೆ ಅವಳು ಹೊರಟ್ಲು. ಇನ್ನು ಇದಾಗಿತ್ತು ಮದುವೆ ವೀಡಿಯೋ. ನೆಕ್ಸ್ಟ್ ಡೇ ವೀಡಿಯೋನ ನಾನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಇನ್ನು ಮಾರ್ನಿಂಗ್ ಎದ್ದು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ವೆಜಿಟೇಬಲ್ನೆಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ತೊಗೊಂಡಾಗ ನಾನು 1-2 ಅವರ್ಸ್ ನಾನು ಅದನ್ನು ಒಣಗಿಸಿ ಅದಾದಮೇಲೆ ಎತ್ತಿಟ್ಕೊತೀನಿ. ಹಾಳಾಗಬಾರ್ದು ಅಂದ್ಬಿಟ್ಟು. ಈರುಳ್ಳಿ ಬೇಗನೆ ಹಾಳಾಗುತ್ತೆ. ಇನ್ನು ಮಳೆ ಶುರುವಾಗಿರೋದ್ರಿಂದ ಇದು ಬೇಗನೆ ಹಾಳಾಗುತ್ತೆ. ಅದರಿಂದ ಬಿಸಿಲಿರಬೇಕಾದ್ರೇ ಸ್ವಲ್ಪ 1 ಅವರ್ 2 ಅವರ್ ಒಣಗಿಸಿ ನಾನು ಅದಾದಮೇಲೆ ಇದನ್ನ ಎತ್ತಿಟ್ಕೊಂಡು ಸ್ಟೋರ್ ಮಾಡ್ತೀನಿ. ಇನ್ನು ಸೊಪ್ಪು ಮತ್ತು ವೆಜಿಟೇಬಲ್ ಸಪ್ರೇಟ್ ಮಾಡಿ ಅದನ್ನೆಲ್ಲ ಸೋಸಿ ಎತ್ತಿಡೋ ಅಷ್ಟರಲ್ಲಿ 1-2 ಅವರ್ಸ್ ಆದರೂ ಮಿನಿಮಮ್ ಬೇಕು ಎಲ್ರಿಗೂ. ಬೋರಿಂಗ್ ಕೆಲಸನೇ, ಬಟ್ ಇಷ್ಟಪಟ್ಟು ಮಾಡಿದ್ರೆ ಬೇಗ ಮುಗಿಸ್ಕೊಬೋದು. ಇನ್ನು ಇದೆಲ್ಲ ಬೇಗ ಆಗಬೇಕಂದ್ರೆ ಬೇಗ ಎದ್ದು ಮತ್ತು ಮಾರ್ನಿಂಗ್ ಜೋಶಾಗಿರಬೇಕು, ಇಲ್ಲಾಂದರೆ ಕೆಲಸಗಳೇ ಆಗಲ್ಲ. ಹಾಗೆ ನುಗ್ಗೆ ಸೊಪ್ಪು ತೊಗೊಬಂದಿದ್ದು. ನುಗ್ಗೆ ಸೊಪ್ಪು ಅಂದರೆ ನನಗೆ ಇತ್ತೀಚೆಗೆ ತುಂಬ ಜಾಸ್ತಿ ತೊಗೊತಿದ್ದೀನಿ. ಯಾಕಂದರೆ ಕ್ಯಾಲ್ಶಿಯಮ್ಮು ಮತ್ತು ಐರನ್ ಕಂಟೆಂಟ್ ಅದೆಲ್ಲ ಬಾಡಿಯಲ್ಲಿ ತುಂಬ ಕಡಿಮೆ ಆಗಿದೆ ಅಂದ್ಬಿಟ್ಟು ಜಾಸ್ತಿನೇ ತೊಗೊತೀವಿ. ಒಂದೊಂದು ಸಲ ನಾನು ಅದನ್ನು ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ವಾಟರಲ್ಲಿ ಹಾಕ್ಕೊಂಡು ಬಿಸಿನೀರಲ್ಲಿ ಹಾಕ್ಕೊಂಡು ತೊಗೊತೀವಿ ಯೂಸಲಿ. ಒಂದೊಂದು ಸಲ ಅದು ಖಾಲಿ ಆದಾಗ ನಾವು ಈ ಥರ ನಾರ್ಮಲಾಗಿ ಇದನ್ನೇ ಕುದಿಸ್ಬಿಟ್ಟು ತೊಗೊಳ್ಳೋದು, ಇಲ್ಲಾಂದರೆ ಪಲ್ಯ ಮಾಡೋದು, ಈ ಥರ ಮಾಡ್ತೀವಿ. ಇದು ಹೆಣ್ಮಕ್ಳಿಗೆ ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಬಿಟ್ಟು ನಾನು ತರಕಾರಿ ಎಲ್ಲ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಜೊತೇಲಿ ಡಿಸ್ಕಸ್ ಮಾಡ್ತಾ ನಾನು ಕೆಲಸ ಮಾಡ್ತಾಯಿದ್ದೀನಿ. ದಿನಕ್ಕೆ ಒಂದು 20 ಮಿನಿಟ್ಸ್ ಆದ್ರೂ ಸ್ವಲ್ಪ ನಮ್ಮ ಪಾರ್ಟ್ನರ್ ಜೊತೆ ಮಾತಾಡೋದ್ರಿಂದ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮತ್ತು ನಮ್ಮ ಪಾರ್ಟ್ನರ್ ಜೊತೆ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ನಮ್ಮ ಇಷ್ಟ ಕಷ್ಟಗಳನ್ನ ಅವ್ರ ಹತ್ರ ಶೇರ್ ಮಾಡಬೇಕು. ಆವಾಗಲೇ ಸ್ವಲ್ಪ ಲೈಫ್ ಚೆನ್ನಾಗಿ ಹೋಗುತ್ತೆ, ಬೋರಿಂಗ್ ಅನಿಸಲ್ಲ. ನಾನು ಅದನ್ನು ಮಾಡೇ ಮಾಡ್ತೀನಿ. ಡೈಲಿ ನಾವು 1 ಅವರ್ 2 ಅವರ್ ಆದರೂ ಮಾತಾಡ್ತೀವಿ ಮಿನಿಮಮ್ ಅಂದರೆ. ಅದೇ ರೀತಿ ನಾವು ಸೀರಿಯಸ್ಸಾಗಿ ಇಲ್ಲೇನೋ ಡಿಸ್ಕಸ್ ಮಾಡ್ತಾ ನಾನು ವೆಜಿಟೇಬಲ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಮುಗಿಸಿ ನಾನು ಆಚೆ ಹೋಗೋದಿತ್ತು ಇವತ್ತು. ಸ್ವಲ್ಪ ಮನೇಲಿ ದಿನಸಿ ಐಟಮು ಅದೆಲ್ಲ ಖಾಲಿಯಾಗಿತ್ತು. ಹಾಗೆ ತೊಗೊಂಡು ಓಡಾಡ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ.
ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಅದಾದಮೇಲೆ ಮನೆ ಬಿಡೋ ಅಷ್ಟರಲ್ಲಿ 5 ಆಗೋಯಿತು. ನಾನಿವತ್ತು ಮೆಟ್ರೋ ಹೋಲ್ಸೇಲ್ಗೆ ಬಂದೆ. ಸ್ವಲ್ಪ ಐಟಮ್ ಎಲ್ಲ ಖಾಲಿ ಆಗಿತ್ತು ಅಂದ್ಬಿಟ್ಟು ತೊಗೊಂಡೋಗೋಣ ಅಂದ್ಬಿಟ್ಟು. ಮೆಟ್ರೋದಲ್ಲಿ ತುಂಬ ಕಾಸ್ಟಿಂಗ್ ಐಟಮ್ನೆಲ್ಲ ಇಟ್ಟಿದ್ರು. ನೋಡಿದ್ರೆ ತುಂಬ ಇಷ್ಟ ಆಗ್ತಿತ್ತು ತೊಗೋಬೇಕು ಅಂತ. ಬಟ್ ಆಲ್ರೆಡಿ ಮನೇಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಮತ್ತೆ ತೊಗೊಳ್ತಾ ಇದ್ರೆ ಹಸ್ಬೆಂಡ್ ಏನು ಅನ್ಕೋತಾರೋ ಅಂದ್ಬಿಟ್ಟು ಬೈತಾರೆ ಅಂದ್ಬಿಟ್ಟು ನಾನು ಸರಿ ಬೇಡ ಅಂತ ಸುಮ್ಮನೆ ಆದೆ. ತುಂಬ ಐಟಮ್ ಇತ್ತು ಆಲ್ರೆಡಿ. ಇದು ಸುಮ್ಮನೆ ಮತ್ತೆ ರಿಪೀಟಾಗಿ ತೊಗೊಂಡು ಹೋದರೆ ನಾನು ಯೂಸ್ ಮಾಡೋಕ್ಕೂ ಆಗೋಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ತುಂಬ ವೆಯ್ಟ್ ಇತ್ತು. ಇನ್ನೊಂದು ಐಟಮ್ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಇನ್ನು ಯಾವಾಗಾದರೂ ಮೆಟ್ರೋಗೆ ಬರಲಿ ನಾವು ಫಿಶ್ನ ಬೈ ಮಾಡ್ತೀವಿ. ಯಾಕಂದರೆ ಅಲ್ಲಿ ಸ್ವಲ್ಪ ಫ್ರೆಶ್ಶಾಗಿ ಸಿಗುತ್ತೆ ಫಿಶ್ ಅಂದ್ಬಿಟ್ಟು. ಚೆನ್ನಾಗಿರುತ್ತೆ, ಫಿಶ್ ಸಿಗುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಬೈ ಮಾಡೋದು ಜಾಸ್ತಿ. ಮಕ್ಳಿಗೆ ಜಾಸ್ತಿ ಇಷ್ಟಪಡ್ತಾರೆ ಫಿಶ್ ಐಟಮು ಅಂದ್ಬಿಟ್ಟು ನಾನು ಬೈ ಮಾಡೋದಿಲ್ಲಿ. ಅದರ್ವೈಸ್ ನಾನು ಔಟ್ಸೈಡ್ ಎಲ್ಲೂ ತೊಗೊಳಕ್ಕೆ ಹೋಗಲ್ಲ. ಆಲ್ಮೋಸ್ಟು ತುಂಬ ರೇರು ನಾನು ಔಟ್ಸೈಡ್ ಫಿಶ್ನ ಬೈ ಮಾಡೋದು. ಇಲ್ಲಿ ಬಂದಾಗ ನಾನು ತೊಗೊಂಡಿರ್ತೀವಿ. ಮಾಮೂಲಿ ಸಂಡೇ ಟೈಮಲ್ಲಿ ಬಂದಿರ್ತೀವಿ ಆಲ್ಮೋಸ್ಟು. ಆ ಟೈಮಲ್ಲೇ ತೊಗೊಂಡು ಫಿಶ್ನ ಮಾಡಿಕೊಟ್ಬಿಡ್ತೀನಿ. ಇನ್ನು ಫಿಶ್ ಮಾಡಿದಾಗ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಆದ್ದರಿಂದ ನಾನು ಜಾಸ್ತಿ ಫಿಶ್ ಮಾಡಲ್ಲ. ಮಾಡಿದ್ರೆ ತುಂಬ ಟೈಮ್ ಹಿಡಿತದೆ ಕ್ಲೀನ್ ಮಾಡೋಕ್ಕೆ. ಯಾರ್ಯಾರೆಲ್ಲ ನಾನ್ ವೆಜ್ ತಿಂತಾರೋ ಅವ್ರಿಗೆ ಇದೆಲ್ಲ ಅನುಭವ ಆಗಿರುತ್ತೆ. ನಾವು ಹೊರಡೋ ಅಷ್ಟರಲ್ಲಿ ಮಳೆ ಮತ್ತೆ ಶುರುವಾಗಿತ್ತು. ತುಂಬ ಜೋರಾಗಿತ್ತು ಮಳೆ. ಜೋರಾಗೋದು ಕಡಿಮೆ ಆಗೋದು ಆ ಥರ ಮಳೆ ಆಗ್ತಾಯಿತ್ತು. ಇನ್ನು ಮಳೇಲಿ ಆಚೆಗೆ ಹೋಗೋದು ಒಂಥರ ಚೆನ್ನಾಗಿರುತ್ತೆ. ಮೊದಲು ನಾವು ತುಂಬ ಚೆನ್ನಾಗಿ ಮಳೆಯಲ್ಲೆಲ್ಲ ಓಡಾಡ್ತಿದ್ದೋ, ಇವಾಗ ಕಡಿಮೆ ಆಗಿಬಿಟ್ಟಿದೆ. ಇನ್ನು ಮನೆಗೆ ರೀಚ್ ಆದಾಗ ನಾನು 9 ಆಗಿತ್ತು. ಮನೇಲಿ ಮಾರ್ನಿಂಗ್ ಮಾಡಿದ ಅಡುಗೆನೇ ಇತ್ತು, ಮೊಸಪ್ಪು ಮಾಡಿದ್ವಿ. ಅದಾದಮೇಲೆ ಫಿಶ್ದು ಏನಾದರೂ ಐಟಮ್ ಮಾಡಿಕೊಡಮ್ಮ ಅಂತ ನನಗೆ ಫೋರ್ಸ್ ಮಾಡ್ತಿದ್ರು. ಅವರಿಗೆ ಅಂತ ಸಿಂಪಲ್ಲಾಗಿ ತವಾ ಫಿಶ್ ಮಾಡಿಕೊಟ್ಟೆ ನಾನು ಬೇಗ.
ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಬಟ್ ಕ್ಲೀನಿಂಗ್ ಮಾತ್ರ 1 ಅವರ್ ಬೇಕು. ಫಿಶ್ ಮಾಡಿದ್ರೆ ತವಾ ಫಿಶ್ ಮಾಡಿದ್ರೆ ತುಂಬ ಟೈಮ್ ಹಿಡಿತದೆ ಮನೆ ಕ್ಲೀನ್ ಮಾಡೋದು. ಗ್ಯಾಸು ಪಾತ್ರೆ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ಇಲ್ಲಿ ನಾನು ಅರಶಿನದ ಪೌಡ್ರು ಸ್ವಲ್ಪ, ಪೆಪ್ಪರು ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು ಮತ್ತು ಲೆಮನ್ನು ಮತ್ತು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತೀನಿ. ಒಂದೊಂದು ಸಲ ಆಯಿಲು ಹಾಕ್ಕೋತೀನಿ. ಜಾಸ್ತಿ ಟೈಮ್ ನಾನು ಇದನ್ನೇ ನೀರನ್ನೇ ಹಾಕ್ಕೊಳ್ಳೋದು. ಸ್ವಲ್ಪ ಗರಂ ಮಸಾಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕಲಸಿ ಅದಾದಮೇಲೆ ಫಿಶ್ನ ನೀಟಾಗಿ ತೊಳೆದಿಟ್ಕೊಂಡು ಅದ್ರ ಜೊತೆ ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್. ಅದಾದಮೇಲೆ ನಾನು ತವಾ ಫಿಶ್ ಮಾಡಿಕೊಂಡೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ನನ್ನ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು. ನನಗದೇ ಖುಷಿ ತುಂಬ. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಫಾಲೋ ಫಾರ್ ಮೋರ್ ವಿಡಿಯೋಸ್.